ಇನ್ನು ಸರಳವಾದಂತಹ ಚಿಲ್ಲರೆ ದುಡ್ಡನ್ನು ನೀವು ಈ ಒಂದು ಜಾಗದಲ್ಲಿ ಇಡಿ ಸಾಕು. ದುಡ್ಡು ಯಾವ ರೀತಿ ಬರುತ್ತೆ, ಎಷ್ಟು ಕೋಟಿಗಟ್ಟಲೆ ಬರುತ್ತೆ, ಯಾವ ರೀತಿ ಬರುತ್ತೆ ನಾನು ಹೇಳಲ್ಲ, ನೀವೇ ಹೇಳ್ತೀರ ಅಂತ ಒಂದು ಅದ್ಭುತವಾದ ಚಮತ್ಕಾರಿ ತಂತ್ರವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಡಿ. ಇನ್ನು ಇದೇ ಡಿಸೆಂಬರ್ ತಿಂಗಳು ಹಣ ವಶೀಕರಣದ ಆನ್ಲೈನ್ ಕ್ಲಾಸ್ ಇದೆ. ಇದರಲ್ಲಿ ಯಾವ ರೀತಿ ದುಡ್ಡು ಬರಬೇಕು, ಯಾವ ರೀತಿ ದುಡ್ಡು ಹೆಚ್ಚಾಗುತ್ತೆ, ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ. ಈಗ ಆಲ್ರೆಡಿ ಮೊದಲು ಮಾಡಿದೆ, ಇನ್ನೂ ವಿಭಿನ್ನವಾಗಿ ಇನ್ನೂ ಹೆಚ್ಚು ತಂತ್ರಗಳನ್ನು ನಾನು ಇಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಹಳೆಯದು ಯಾವುದೇ ಕಾರಣಕ್ಕೂ ಮತ್ತೆ ಅದು ರಿಪೀಟ್ ಆಗೋದಿಲ್ಲ ಅಂತ ಒಂದು ಅದ್ಭುತವಾದ ತಂತ್ರ ನಿಮಗೆ ಪ್ರಾಕ್ಟಿಕಲ್ ಆಗಿ ನಿಮಗೆ ಮಾಡಿಸುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಆನ್ಲೈನ್ ಕ್ಲಾಸಲ್ಲಿ. ಗೊತ್ತಲ್ಲ, ಮಿಸ್ ಮಾಡಿದೆ, ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಆನ್ಲೈನ್ ಕ್ಲಾಸ್ಗೆ ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮತ್ತು ನೀವು ಯಾವ ರೀತಿ ಜೀವನ ಪರ್ಯಂತ ನಿಮಗೆ ದುಡ್ಡಿಗೆ ಕೊರತೆನೇ ಆಗೋದಿಲ್ಲ, ಆ ರೀತಿ ಒಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ. ಮತ್ತು ಫೆಬ್ರವರಿ ತಿಂಗಳಲ್ಲಿ ಅದ್ಭುತವಾದಂಥ ಒಂದು ಪರಮಾತ್ಮನ ದರ್ಶನವನ್ನು ನಾನು ನಿಮಗೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಎಲ್ಲಿ ಅಂತಂದರೆ ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತು ಅಂತಂದರೆ ವಿಶೇಷವಾಗಿ ಎಷ್ಟೊಂದು ಜನಕ್ಕೆ ಸೀಕ್ರೆಟ್ ಗೊತ್ತಿಲ್ಲ. ಅಲ್ಲಿ ಏನು ಅಂತಂದರೆ ಕೃಷ್ಣನ ಹೃದಯ ಇದೆ, ಗೊತ್ತಿಲ್ಲ. ಭಾಳಷ್ಟು ಜನ ಏನಕ್ಕೆ ಈ ಒಂದು ಪೂರಿ ಜಗನ್ನಾಥನ ದರ್ಶನ ಮಾಡಲೇಬೇಕು ಅಂತಂದರೆ ಅದು ಗುರುಗಳ ಜೊತೆ, ನಮ್ಮ ಜೊತೆ ನೀವು ದರ್ಶನ ಮಾಡ್ತೀವಿ, ವಿಶೇಷವಾದ ತಂತ್ರಗಳನ್ನು ಮಾಡಿಸ್ತೀವಿ, ವಿಶೇಷವಾದಂಥ ಒಂದು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ. ಜೊತೆಗೆ ಅಕಾಲಿಕವಾದಂಥ ಮೃತ್ಯು ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ಸ್ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀರಿ, ಸತ್ತೋಗ್ಬಿಡ್ತಾರೆ. ಅದು ಅವ್ರಿಗೆ ಏಜ್ ಆದಮೇಲೆ ಒಂದು ಪ್ರಾಣ ತ್ಯಾಗ ಮಾಡೋದು ಅಂತ ಇದೆ. ಆ ಚಿಕ್ಕ ಚಿಕ್ಕ ಏಜಲ್ಲೇ ಈ ಥರ ಆಗುತ್ತೆ. ಅದು ಆಗಬಾರದು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಪೂರಿ ಜಗನ್ನಾಥನ ಒಂದು ದರ್ಶನ ಮಾಡಿ ಅಲ್ಲಿ ವಿಶೇಷವಾದಂಥ ಸಂಕಲ್ಪವನ್ನು ಮಾಡಬೇಕು. ಆ ಸಂಕಲ್ಪವನ್ನು ನಾನು ಮಾಡಿಸ್ತೀನಿ. ಅಪಮೃತ್ಯು ದೋಷ ಹೊರಟೋಗ್ಬಿಡುತ್ತೆ. ಶ್ರೀಕೃಷ್ಣ ಪರಮಾತ್ಮನ ನೀವು ನೋಡ್ತೀರಾ, ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮನ ಹೃದಯ ಅಲ್ಲಿದೆ ಅಂತ ನೀವು ಅರ್ಥ ಮಾಡಿಕೊಡಿ. ತುಂಬ ಅದ್ಭುತವಾದಂಥ ದೇವಸ್ಥಾನ. ಮತ್ತು ಅಲ್ಲಿ ಸನ್ ಟೆಂಪಲು, ಕೊನಾರ್ಕು, ಇನ್ನೂ ಹಲವಾರು ರೀತಿಯಂಥ ಒಂದು ದೇವಸ್ಥಾನಗಳೆಲ್ಲ 2 nights 3 days ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು. ಆ ಥರ ಒಂದು ಅದ್ಭುತವಾದಂಥದ್ದು ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಆಧ್ಯಾತ್ಮ ಪಯಣದಲ್ಲಿ ಮಿಸ್ ಮಾಡದೆ ನೀವೆಲ್ಲ ಬರ್ತೀರಲ್ಲ, ಖಂಡಿತವಾಗ್ಲೂ ಬನ್ನಿ. ನೋಡಿ, ಚಿಲ್ಲರೆ ದುಡ್ಡನ್ನು ನೀವು ಕಟ್ಟಬೇಕು. ಏನು ಅಂತಂದರೆ ನೋಡಿ, ನಮ್ಮ ಮನೆಯ ಸುತ್ತ ನೋಡಿ ಯಾವುದೇ ಒಂದು ಈ ತಂತ್ರವನ್ನು ಮಾಡಬೇಕು ಅಂತಂದರೆ ಬೇಕಾಗಿರೋ ಚಿಲ್ಲರೆ ದುಡ್ಡು 1 ರೂಪಾಯಿ ಕಾಯಿನಾದರೂ ಪರವಾಗಿಲ್ಲ, 5 ರೂಪಾಯಿ ಕಾಯಿನ ಪರವಾಗಿಲ್ಲ. ನಾನು ಯಾವಾಗಲೂ ಸಜೆಸ್ಟ್ ಮಾಡೋದು 5 ರೂಪಾಯಿದು ಚಿನ್ನದ ಬಣ್ಣದ ಕಾಯಿನ್. ಅದು 3 ಒಂದು ಸೆಟ್ ಇರಬೇಕು, 3 ಕಾಯಿನ್ನು, ಮತ್ತು ಇನ್ನೊಂದು ಸೆಟ್ಟು 6 ಒಂದು ಸೆಟ್ ಇರಬೇಕು, ಮತ್ತು ಇನ್ನೊಂದು 9 ಇನ್ನೊಂದು ಸೆಟ್ ಇರಬೇಕು, ಮತ್ತು ಬಿಳಿ ಬಟ್ಟೆ ಇರಬೇಕು, ಮತ್ತು ಅವರೇ ಕಾಳು ಇರಬೇಕು, ಗೊತ್ತಲ್ಲ. ಮತ್ತು 1 ರೂಪಾಯಿ, 1 ರೂಪಾಯಿದು ಪರವಾಗಿಲ್ಲ, 5 ರೂಪಾಯಿದು ಪರವಾಗಿಲ್ಲ, ಇಷ್ಟದ ಪರವಾಗಿಲ್ಲ, ಬಿಳಿ ಬಟ್ಟೆ ಮತ್ತು ಅವರೇ ಕಾಳು ಮತ್ತು ಕಾಳು ಮೆಣಸು. ತುಂಬ ಹಳೆಯ ತಂತ್ರ ಇದನ್ನು ತುಂಬ ಜನ ಕೇಳಿ ತುಂಬ ಜನ ಸಕ್ಸಸ್ ಆಗಿದ್ದಾರೆ. ಅದ್ಭುತವಾದಂಥ ಒಂದು ತಂತ್ರ, ಗೊತ್ತಲ್ಲ. ಇದನ್ನು ಏನು ಮಾಡಬೇಕು ಅಂತಂದರೆ ಇದಕ್ಕೆ ನೋಡಿ 5 ರೂಪಾಯಿದು 3 ಕಾಯಿನನ್ನು, ಒಂದು ಬಿಳಿ ಬಟ್ಟೆ ತೆಗೆದುಕೊಳ್ಳಿ. ಬಿಳಿ ಬಟ್ಟೆಯನ್ನು ಎಷ್ಟು ಮಾಡಬೇಕು, 3 ಬಟ್ಟೆಯನ್ನಾಗಿ ಮಾಡಬೇಕು. 1 2 3. 5 ರೂಪಾಯಿ ಚಿನ್ನದ ಬಣ್ಣದ ಕಾಯಿನ ನೀವೇನು ಮಾಡಬೇಕು, ಒಂದು ಬಟ್ಟೆ ಒಳಗಡೆ ಹಾಕಬೇಕು. ಬಿಳಿ ಬಟ್ಟೆ, ಶುದ್ಧವಾಗಿರೋ ಬಟ್ಟೆ, ಉಪಯೋಗಿಸದೇ ಇರುವ ಬಟ್ಟೆ ಹಾಕಬೇಕು. ಎರಡನೇದು ಏನು ಅಂತಂದರೆ ಯಾವುದು ಅಂತಂದರೆ 5 ರೂಪಾಯಿದು 6 ಕಾಯಿನ್ನು, ಗೊತ್ತಲ್ಲ. ಇನ್ನೂ ಒಂದು ಬಿಳಿ ಬಟ್ಟೆ ಬರುತ್ತೆ, ಅದರಲ್ಲಿ 3 ಕಾಯಿನ್ನು 6 ಕಾಯಿನ್ನು, ಅದರಲ್ಲಿ 5 ರೂಪಾಯಿದು 9 ಕಾಯಿನನ್ನು ಹಾಕಬೇಕು. ಆಮೇಲೆ ಅದರ ನಂತರ ನೀವೇನು ಮಾಡಬೇಕು ಅಂತಂದರೆ
ಅವರೆಕಾಳನ್ನು ಹಾಕಬೇಕು. ಅವರೆಕಾಳು ಅಂದರೆ ಶುಕ್ರ. ಬಿಳಿ ಅವರೆಕಾಳು ತುಂಬ ಅಂದರೆ ತುಂಬ ಅನುಕೂಲ. 1 ಹಿಡಿ ಹಾಕಿ 1 kg ಹಾಕಿದ್ರೂ ತೊಂದರೆ ಇಲ್ಲ. 1 kg ಹಾಕೋದು, ಎಷ್ಟಾರೋ ಹಾಕಿ, ಎಷ್ಟು ಹಾಕೋದು ಒಳ್ಳೆಯದೇ. ಮತ್ತು 1 ಹಿಡಿ ನಾನು ಬಿಳಿ ಅವರೆಕಾಳು ಸಿಗದೇ ಇದ್ದ ಪಕ್ಷದಲ್ಲಿ ಮಾಮೂಲಿ ಅವರೆಕಾಳು ಹಾಕಿ, ಬಿಳಿ ಅವರೆಕಾಳು ಸಿಗುತ್ತೆ ಹಾಕಿ. ತಮಿಳ್ನಾಡಲ್ಲಿ வெள்ளை ಮಚ್ಚೈ ಅಂತ ಕರಿತಾರೆ. ಅದನ್ನು ನೀವೇನು ಮಾಡಬೇಕು ಅಂತಂದರೆ ಬಿಳಿಯ ಅವರೆಕಾಳನ್ನು ಹಾಕಬೇಕು. 1 ಹಿಡಿ ಬಿಳಿಕಾಳನ್ನ 3 ಕಾಯಿ ನೀರ ಕಡೆ, ಮತ್ತು ಇನ್ನೊಂದು ಬಿಳಿ 6 ಕಾಯಿ ನೀರ ಕಡೆ, ಇನ್ನೊಂದು ಬಿಳಿ ಇದು 9 ಕಾಯಿ ನೀರ ಕಡೆ ಹಾಕಬೇಕು. ಆಮೇಲೆ ಇಷ್ಟಿಷ್ಟು ಕಾಳು ಮೆಣಸು, ಇಷ್ಟು ಅದಕ್ಕೆ ಏನು ನೆನೆಸೋದೇ ಅವಶ್ಯಕತೆ ಇಲ್ಲ, ಹಾಕಿ ನಂತರ ನೀವೇನು ಮಾಡಬೇಕು ಅಂತಂದರೆ ಅದನ್ನು ಗಂಟನ್ನು ಕಟ್ಟಬೇಕು. 3 ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗಿದೆ ಗುರುಗಳೇ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಾಲದವರು ಫೋನ್ ಮೇಲೆ ಫೋನ್, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಕೂಗಾಡ್ತೀನಿ, ನಿನ್ನ ಮನ ಮರ್ಯಾದೆ ಕಳಿತೀನಿ, ರಿಲೇಟಿವ್ಸ್ ಫ್ರೆಂಡ್ಸ್ ಮುಂದೆ ಅಂತ ಇದ್ದಾರೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಯಾರಿಗೋ ದುಡ್ಡು ಕೊಟ್ಟಿದ್ದು ಬರ್ತಾ ಇಲ್ಲ, ಏನು ಮಾಡೋದು ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಾಯ್ತಲ್ಲ. ಈ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ನೀವು ಮಾಡೋದು ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಇದ್ದಂಗೆ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು, ಅದರಲ್ಲೂ ಈ ಕಾರ್ತಿಕ ಸೋಮವಾರದ ದಿನ ನೀವು ಅದನ್ನು ತೆಗೆದುಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಗೆ ಅದ್ಭುತ ಸೃಷ್ಟಿಯಾಗುತ್ತೆ. ನಿಮಗೆ ಎಲ್ಲ ರೀತಿಯಿಂದ ಹಣಕಾಸಿನ ಸಮಸ್ಯೆ ಬಗ್ಗೆ ಮರೆತು ಬಿಡಿ, ಬೇರೆ ಬಗ್ಗೆ ಯೋಚನೆ ಮಾಡಿ. ಕರ್ಮ ಕಳೆದಿದ್ರೆ ಮಾತ್ರ ಏನು ತೊಗೊಳಕ್ಕಾಗೋದು, ಎಲ್ಲರೂ ಕೂಡ ಅಷ್ಟು ತೊಗೊಳಕ್ಕಾಗೋದು. 10 ಬಾರಿ ಸಂಕಲ್ಪ ಮಾಡಿ 11ನೇ ಬಾರಿ ಸ್ಟ್ರಾಂಗಾಗಿ ಮಾಡಬೇಕು. ನೀವು ಎಷ್ಟು ಸ್ಟ್ರಾಂಗಾಗಿ ಮಾಡುತ್ತೋ ನಿಮ್ಮ ಮನೇಲಿ ಹೇಗೋ ಬಂದು ನಿಮ್ಗೆ ಅಷ್ಟಲಕ್ಷ್ಮಿ ಯಂತ್ರ ಬಂದಿರುತ್ತೆ, ನಾನು ಕೊಟ್ಟಿರುವಂಥದ್ದು. ನಾವು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ. ನಿಮ್ಮ ಸಮಸ್ಯೆಯನ್ನು ಮರೆತು ಬಿಡಿ. ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಇನ್ನೇನೂ ಇಲ್ಲ, ಅದಕ್ಕೆ ಅಷ್ಟಲಕ್ಷ್ಮಿ ಯಂತ್ರವೇ ಗೊತ್ತಲ್ಲ, ಅದನ್ನು ಮಾಡ್ಕೊಳ್ಳಿ. ತುಂಬ ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ. 3 ಇರಕಾಯಿನೋ 6 ಇರಕಾಯಿನೋ 9 ಇರಕಾಯಿ ಅದನ್ನು ತೆಗೆದುಕೊಂಡೋಗಿ ನೀವು ಈಶಾನ್ಯ ಮೂಲೆ ಒಂದು ಮೊಳೆ ಹೊಡೆದು ಆ ಗಂಟನ್ನು ಅಲ್ಲಿ ಕಟ್ಟಬೇಕು, ಈಶಾನ್ಯ ಮೂಲೆ. ಆಮೇಲೆ ಅದರ ಎದುರುಗಡೆ ಯಾವುದಿದೆ, ಈಶಾನ್ಯ ಮೂಲೆ ಎದುರುಗಡೆ ಮೂಲೆ ಯಾವುದು ಅಂದರೆ ಪೂರ್ವದ ಎಡಭಾಗ ಇರುತ್ತದೆ ದೇವಮೂಲೆ ಅಂತ ಕರಿತೀರಲ್ಲ ನೀವು ಆಡು ಭಾಷೆಯಲ್ಲಿ, ಅದೇ ಈಶಾನ್ಯ. ಅದರ ಎದುರುಗಡೆ ಯಾವುದಿದೆ, ಈಶಾನ್ಯ ಮೂಲೆ ಎದುರುಗಡೆ ಪೂರ್ವ ದಿಕ್ಕು. ಪೂರ್ವ ದಿಕ್ಕಿನ ಇನ್ನೂ ಸ್ಟ್ರೈಟ್ ಹೋಯಿತು ಅಂತಂದರೆ ಯಾವುದಿದೆ, ಅಗ್ನಿ ಮೂಲೆ, ಅಲ್ಲಿ ಅಡುಗೆ ಮನೆ ಇರುತ್ತೆ. ಅಲ್ಲಿಗೆ 3 ರೂಪಾಯಿ ಇದು 3 ಕಾಯಿ ನೀರು ಅಂಥದ್ದು ಎಲ್ಲಿ ಕಟ್ಟಬೇಕು, ಈಶಾನ್ಯ ಮೂಲೆ ಕಟ್ಟಬೇಕು. ಆದರೆ ಎದುರುಗಡೆ ಅಂತಂದರೆ ಈಶಾನ್ಯ ಆದಮೇಲೆ ಈಶಾನ್ಯದ ಪೂರ್ವ ಮತ್ತು ಈ ಆಗ್ನೇಯ ಅಲ್ಲಲ್ಲ, ಅದರ ಪಕ್ಕದಲ್ಲಿ ಸೌತ್ ಫೇಸಿಂಗ್. ಸೌತ್ ಅಂತಂದರೆ ದಕ್ಷಿಣ. ಆ ದಕ್ಷಿಣದ ಬಲಭಾಗಕ್ಕೆ ಇರುವಂಥದ್ದೇ ನಿಮಗೆ ನೈಋತ್ಯ. ಅದನ್ನು ಕುಬೇರ ಮೂಲೆ ಅಂತ ಕರೀತಾರೆ. ಅಲ್ಲಿ ಬೀರು ಇಡಬೇಕು, ತೂಕವಾದ ವಸ್ತು ಇಡಬೇಕು, ದುಡ್ಡು ಇಡಬೇಕು ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಅದು. ಅಲ್ಲಿ ನೀವು 6 ರೂಪಾಯಿ ಕಾಯಿನ್ನು ಅಂದರೆ ಅದು 5 ರೂಪಾಯಿ ಚಿನ್ನದ ಬಣ್ಣದ್ದು 6 ಕಾಯಿನಿರುವಂಥ ಗಂಟನ್ನು ಮೂಲೆಯಲ್ಲಿ ಹೊಡೆದ್ಬಿಟ್ಟು ಒಂದು ಮೊಳೆ ಹೊಡೆದು ಅಥವಾ ಹಿಂಗೆ ಸ್ಟಿಕ್ಕರ್ ಬರುತ್ತಲ್ಲ ಹ್ಯಾಂಗಿಂಗ್ದು, ಅದಕ್ಕೆ ನೀವು ಕಟ್ಟಾಕಬೇಕು. ಆಮೇಲೆ ಮತ್ತೆ ವಾಯುವ್ಯ ಅದರ ಮತ್ತೆ ಪಶ್ಚಿಮ ಬರುತ್ತೆ, ಪಶ್ಚಿಮ ಎದುರುಗಡೆ ವಾಯುವ್ಯ ಬರುತ್ತೆ. ಆಗ್ನೇಯ ಒಂದು ಬಿಟ್ಟು ಮಿಕ್ಕದ ಮೂಲೆಗಳಲ್ಲಿ ನೀವು 9 ಕಾಯಿನಿರುವಂಥದ್ದು ಗಂಟನ್ನು ತೆಗೆದುಕೊಂಡೋಗಿ ನೀವು ಅಲ್ಲಿ ಕಟ್ಟಬೇಕು. ಗೊತ್ತಲ್ಲ. ಇಷ್ಟು ಮಾಡ್ತು ಅಂತಂದರೆ ಹೇಗೆ ದುಡ್ಡಿನ ಅರಿವು ನಿಮ್ಗೆ ಬರುತ್ತೆ ನೋಡಿ. ಇದೆಲ್ಲ ಮೂಲೆಗಳು ನೀವು ಕಟ್ತು ಅಂತಂದರೆ ಆ ಒಂದು ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಒಂದು ತಲೆಗೆ ಬಂದು, ಅಥವಾ ನಿಮ್ಮಲ್ಲಿ ಶುಕ್ರ ಮತ್ತು ನಿಮ್ಮಲ್ಲಿ ಲಕ್ಷ್ಮೀ ತತ್ವ ಬದಲಾವಣೆ ಆಗಿ ನಿಮ್ಗೆ ಹೆಚ್ಚು ದುಡ್ಡು ಬರುತ್ತೆ, ಕೋಟಿಗಟ್ಟಲೆ ಬರುತ್ತೆ. ನಿಮ್ಮ ಲಕ್ ಚೆನ್ನಾಗಿತ್ತು ಅಂದರೆ ಲಕ್ ಚೆನ್ನಾಗಿಲ್ಲ ಅಂದ್ರೆ ಲಕ್ ಚೆನ್ನಾಗಿ ಆಗುತ್ತೆ. ನೀವಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರೋರು ಯಾರು ಕೋಟ್ಯಾಧೀಶ್ವರ ಆಗ್ತಾರೆ.
ಇದಂತೂ ಸತ್ಯ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಸರಳವಾದಂತಹ ಸುಲಭವಾದಂತಹ ಒಂದು ತಂತ್ರವನ್ನು ನೀವು ಮಾಡಲೇಬೇಕು. ಮಾಡಿದರೆ ನಿಮಗೆ ಒಳ್ಳೆಯದು. ಕೋಟಿಗಟ್ಟಲೆ ದುಡ್ಡು ಬರುತ್ತೆ. ಹೆಂಗೆ ಗೊತ್ತಾ ಭಗವಂತ ಗೊತ್ತು. ಈ ಸರಳವಾದ ತಂತ್ರ, ಏನು ಖರ್ಚಿಲ್ಲ, ಕಾಸಿಲ್ಲ, ಎಲ್ಲ ದುಡ್ಡಿದ್ರೆ ನಿಮ್ಮಲ್ಲೇ ಕಟ್ತೀವಿ. ಅವರೆಕಾಳು 1 kg ಅವರೆಕಾಳು ಎಷ್ಟು ಮಹಾ ಆಗ್ಬಿಡ್ತದೆ ನಿಮಗೆ? 50 ರೂಪಾಯಿ 100 ರೂಪಾಯಿ ಅಷ್ಟೇ. ಹಾಗಾಗಿ 100 ರೂಪಾಯಿಯೂ ಖರ್ಚು ಮಾಡಿದೆ ನೀವು ಕೋಟಿ ಸಂಪಾದನೆ ಮಾಡೋದು ಯಾಕೆ ಮಾಡಬಾರ್ದು? ಈ ತಂತ್ರನ ಅದನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ನೀವು ಇದನ್ನು ಮಾಡಿ. ಮತ್ತು ಯಾರ್ಯಾರು ಕೋಟ್ಯಾಧೀಶ್ವರ ಆಗಬೇಕು ಅಂದ್ಕೊಂಡಿದ್ರು, ಅಮ್ಮ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ವಿಶೇಷವಾಗಿ ಸಂಕಲ್ಪವನ್ನು ಮಾಡ್ತೀನಿ. ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದ ತಂತ್ರದ ವಿಚಾರ.